फलावाप्त्यै यथाशक्ति प्रदक्षिणम् करोमि तव सिद्धस्य वृन्दावनगतञ्जलम् शिरसा धारयाम्यद्य सर्वतीर्थफलाप्तये ಇದರಲ್ಲಿ ಸರ್ವಯಾತ್ರಾ ಫಲಾವಾಪ್ತ್ಯೈ ಯಥಾಶಕ್ತಿ ಪ್ರದಕ್ಷಿಣಂ ಕರೋಮಿ ತವ ಸಿದ್ಧಸ್ಯ ವೃಂದಾವನ ಗತಂಜಲಂ ಶಿರಸಾ ಧಾರಯಾಮ್ಯದ್ಯ ಸರ್ವತೀರ್ಥ ಫಲಾಪ್ತಯೇ. ಸರ್ವಯಾತ್ರಾ ಫಲಾವಾಪ್ತ್ಯೈ, ನಾವು ಅನೇಕ ತೀರ್ಥಕ್ಷೇತ್ರಗಳಿಗೆ ಯಾತ್ರೆಗೆ ಹೋಗಬೇಕು ಅಂತ ಇರ್ತೇವೆ. ಆದ್ರೆ ಎಲ್ಲ ತೀರ್ಥಕ್ಷೇತ್ರಗಳ ಯಾತ್ರೆಯನ್ನು ಮಾಡುವ ಸೌಭಾಗ್ಯ ನಮಗೆ ಸಿಗೋದಿಲ್ಲ. ಅಥವಾ ಸಿಕ್ಕಾಗ್ಲೂ ಅನುಸಂಧಾನ ಪೂರ್ವಕವಾಗಿ ತೀರ್ಥಕ್ಷೇತ್ರಗಳಿಗೆ ನಾವು ಹೋಗ್ಲಿಕ್ಕೆ ಆಗೋದಿಲ್ಲ. ಆ ಎಲ್ಲ ತೀರ್ಥಕ್ಷೇತ್ರ ಯಾತ್ರೆಯನ್ನ ಮಾಡಿದ ಫಲವೂ ಸಿಗಬೇಕು ಅಂತಾದರೆ ಯಥಾಶಕ್ತಿ ಪ್ರದಕ್ಷಿಣಂ, ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಪ್ರದಕ್ಷಿಣೆಯನ್ನು ಮಾಡಬೇಕು. ಶಿರಸಾಧಾರಯಾಮ್ಯದ್ಯ ಶಿರಸಾಧಾರಯಾಮ್ಯದ್ಯ ಸರ್ವತೀರ್ಥ ಫಲಾಪ್ತಯೇ. ತೀರ್ಥಕ್ಷೇತ್ರಗಳ ಪ್ರವಾಸವನ್ನ ಮಾಡಿದ ಫಲವ ಸಿಗಬೇಕು ಅಂತಂದ್ರೆ ಸರ್ವ ಯಾತ್ರಾ ಫಲಾವಾಪ್ತ್ಯೈ, ಎಲ್ಲ ಕ್ಷೇತ್ರಗಳ ಯಾತ್ರೆಯನ್ನ ಮಾಡಿದ ಫಲ ಸಿಗಬೇಕು ಅಂತಾದ್ರೆ ರಾಘವೇಂದ್ರ ತೀರ್ಥರ ವೃಂದಾವನಕ್ಕೆ ಪ್ರದಕ್ಷಿಣೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಕರೋಮಿ ತವ ಸಿದ್ಧಸ್ಯ ವೃಂದಾವನ ಗತಂ ಜಲ್, ಯಥಾಶಕ್ತಿ ಪ್ರದಕ್ಷಿಣಂ ಕರೋಮಿ, ನನ್ನ ಶಕ್ತಿಗೆ ಅನುಸಾರವಾಗಿ ನಿಮ್ಮ ವೃಂದಾವನಕ್ಕೆ ಪ್ರದಕ್ಷಿಣೆ ಬರ್ತೇನೆ. ಯಾವುದಕ್ಕೋಸ್ಕರ? ಸರ್ವ ಯಾತ್ರಾ ಫಲಾವಾಪ್ತ್ಯೈ, ಯಾತ್ರೆಯ ಸಂಪೂರ್ಣ ಫಲದ ಸಿದ್ಧಿಗೋಸ್ಕರವಾಗಿ ನಿಮ್ಮ ವೃಂದಾವನದ ಸುತ್ತಲಿನಲ್ಲಿ ಪ್ರದಕ್ಷಿಣೆ ಬರ್ತೇನೆ. ಶಿರಸಾ ಧಾರಯಾಮಿ ಅದ್ಯ ಸರ್ವತೀರ್ಥ ಫಲಾಪ್ತಯೇ. ವೃಂದಾವನ ಗತಂಜಲಂ, ವೃಂದಾವನಕ್ಕೆ ಅಭಿಷೇಕ ಮಾಡಿದಂತಹ ಜಲದ ನೀರನ್ನ, ತೀರ್ಥವನ್ನ, ಎಲ್ಲ ತೀರ್ಥಗಳ, ಅನೇಕ ಪುಣ್ಯ ತೀರ್ಥಗಳು ಅಂತ ಇವೆ, ಗಂಗಾ, ಸಿಂಧು, ಸರಸ್ವತಿ ಇವೇ ಮೊದಲಾದಂತಹ ದೇವಲೋಕದ ನದಿಗಳೇ ಮೊದಲಾದಂತಹ ಅನೇಕ ಪುಣ್ಯತೀರ್ಥಗಳಿವೆ. ಈ ಎಲ್ಲ ಪುಣ್ಯತೀರ್ಥಗಳ ಫಲದ ಪ್ರಾಪ್ತಿಯಾಗಬೇಕು. ಆ ತೀರ್ಥಕ್ಷೇತ್ರ ಯಾತ್ರೆಯ ಫಲದ ಪ್ರಾಪ್ತಿಗೋಸ್ಕರವಾಗಿ ನಾನು ನಿಮ್ಮ ಅಥವಾ ತೀರ್ಥ ಪ್ರಾಶನದ ಫಲ ಸಿಗಬೇಕು ಅನ್ನೋದಕ್ಕೋಸ್ಕರವಾಗಿ ನಿಮ್ಮ ವೃಂದಾವನಕ್ಕೆ ಅಭಿಷೇಕ ಮಾಡಿದಂತಹ ತೀರ್ಥ ಪ್ರಾಶನವನ್ನ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಎರಡು ವಿಷಯಗಳನ್ನ ಹೇಳ್ತಾ ಇದ್ದಾರೆ. ಗುರುಗಳ ವೃಂದಾವನದ ಪ್ರದಕ್ಷಿಣೆ ಜೊತೆಯಲ್ಲಿ ಗುರುಗಳ ವೃಂದಾವನಕ್ಕೆ ಅಭಿಷೇಕ ಮಾಡಿದ ತೀರ್ಥವನ್ನ ತಲೆಯ ಮೇಲೆ ಧರಿಸ, ಒಂದೊಂದರಿಂದ ಒಂದೊಂದು ಫಲ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವ್ದ್ರಿಂದ ಯಾವ ಫಲ? ವೃಂದಾವನದಲ್ಲಿ ಇರುವಂತಹ
ರಾಯರ ಸನ್ನಿಧಾನದ ಪ್ರಭಾವದಿಂದಾಗಿ ಆ ವೃಂದಾವನಕ್ಕೆ ಪ್ರದಕ್ಷಿಣೆ ಮಾಡಿದೆವು ಅಂತಾದಲ್ಲಿ ಎಲ್ಲ ತೀರ್ಥಕ್ಷೇತ್ರ ಯಾತ್ರೆಯನ್ನ ಮಾಡಿದಂತಹ ಫಲ ದೊರಕತ್ತೆ, ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ವೃಂದಾವನಕ್ಕೆ ಅಭಿಷೇಕ ಮಾಡಿದಂತಹ ಜಲದ ಆ ವೃಂದಾವನಕ್ಕೆ ಅಭಿಷೇಕ ಮಾಡಿದ ಮೇಲೆ ಅದು ತೀರ್ಥ ಆಗತ್ತೆ. ವೃಂದಾವನ ಗತಂ ಜಲಂ, ವೃಂದಾವನಕ್ಕೆ ಅಭಿಷೇಕ ಮಾಡಿದಂತಹ ನೀರನ್ನ ನಾನು ಪ್ರಾಶನ ಮಾಡ್ತೇನೆ. ಪ್ರಾಶನವನ್ನು ಮಾಡ್ತೇನೆ ಅಂತ ಈ ಶ್ಲೋಕದಲ್ಲಿ ಹೇಳ. ಸರ್ ತುಂಬಾ ಕಟ್ ಆಗ್ತಾ ಇದೆ ಸರ್, ಕೇಳ್ತಾ ಇಲ್ಲ ಸರಿಯಾಗಿ. ಹೌದಾ? ಇಲ್ಲ, ನೆಟ್ವರ್ಕ್ ಸರಿ ಇದೆಯಲ್ಲ. ಈಗ ಕೇಳಿಸ್ತಾ ಇದೆಯಾ? ಹಾ, ಈಗ ಕರೆಕ್ಟ್ ಆಯ್ತು, ಈಗ ಕರೆಕ್ಟ್ ಆಯ್ತು. ಸರ್ವಯಾತ್ರಾ ಫಲಾವಾಪ್ತಿ, ಎಲ್ಲ ತೀರ್ಥಕ್ಷೇತ್ರಗಳಿಗೆ ಯಾತ್ರೆ ಮಾಡಿದ ಫಲದ ಪ್ರಾಪ್ತಿಗೋಸ್ಕರವಾಗಿ ಯಥಾಶಕ್ತಿ ಪ್ರದಕ್ಷಿಣಂ ಕರೋಮಿ, ನನ್ನ ಶಕ್ತಿಗೆ ಅನುಸಾರವಾಗಿ ಪ್ರದಕ್ಷಿಣೆಯನ್ನು ಮಾಡ್ತೇನೆ. ಅದ್ಯ ಸರ್ವತೀರ್ಥ ಫಲಾಪ್ತಯೇ, ಇಂದು ಎಲ್ಲ ತೀರ್ಥಕ್ಷೇತ್ರಗಳ ಪುಣ್ಯ ತೀರ್ಥಗಳ ಪ್ರಾಶನದಿಂದ ಬರುವಂತಹ ಫಲದ ಪ್ರಾಪ್ತಿಗೋಸ್ಕರವಾಗಿ ವೃಂದಾವನಕ್ಕೆ ಅಭಿಷೇಕ ಮಾಡಿದಂತಹ ಜಲದ ಪ್ರಾಶನವನ್ನು ಮಾಡ್ತೇನೆ. ರಾಯರ ವೃಂದಾವನಕ್ಕೆ ಅಭಿಷೇಕ ಮಾಡಿದ ನೀರಿನ ಪ್ರಾಶನದಿಂದ, ತೀರ್ಥದ ಪ್ರಾಶನದಿಂದ ಸರ್ವ ತೀರ್ಥಕ್ಷೇತ್ರಗಳ ತೀರ್ಥದ ಪ್ರಾಶನದ ಫಲ ಸಿಕ್ಕರೆ, ರಾಘವೇಂದ್ರ ತೀರ್ಥರ ವೃಂದಾವನದ ಪ್ರದಕ್ಷಿಣೆಯಿಂದಾಗಿ ಎಲ್ಲ ಪುಣ್ಯಕ್ಷೇತ್ರಗಳ ಯಾತ್ರೆಯನ್ನ ಮಾಡಿದಂತಹ ಫಲ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸರ್ವಯಾತ್ರಾ ಫಲಾವಾಪ್ತಿಯೈ ಯಥಾಶಕ್ತಿ ಪ್ರದಕ್ಷಿಣಂ ಕರೋಮಿ ತವ ಸಿದ್ಧಸ್ಯ ವೃಂದಾವನಗತಂ ಜಲಂ. ಸಿದ್ಧಸ್ಯ, ಸಿದ್ಧ ಪುರುಷರಾದಂತಹ ರಾಘವೇಂದ್ರ ತೀರ್ಥರ ವೃಂದಾವನಗತಂ ಜಲಂ, ವೃಂದಾವನಕ್ಕೆ ಅಭಿಷೇಕ ಮಾಡಿದಂತಹ ನೀರನ್ನ ಶಿರಸಾಧಾರಯಾಮಿ, ನನ್ನ ಶಿರಸ್ಸಿನಿಂದ ಧರಿಸ್ತೇನೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಶಿರಸಾಧಾರಯಾಮ್ಯದ್ಯ ಸರ್ವ ತೀರ್ಥ ಫಲಾಪ್ತಯೇ ಅಂತ ಒಟ್ಟಾರೆ ಈ ಶ್ಲೋಕದ ಭಾವಾರ್ಥ. ಇದರಲ್ಲಿ ಏನಾದ್ರು ಸಂಶಯಗಳಿತ್ತು ಅಂತಂದ್ರೆ ಕೇಳಬಹುದು, ಅವಕಾಶ ಇದೆ. ಹರೇ ನಮಃ. ಶ್ರೀಕೃಷ್ಣ ನಮಸ್ತೆ. ಗುರುಜಿ, ನಾನು ಪ್ರಾಂಶ ಮಾಡುತ್ತೇನೆ ಅಂತ ಎಲ್ಲಿ, ಯಾವ ಶಬ್ದಕ್ಕೆ ರೆಫರೆನ್ಸ್ ಅದು? ಪ್ರಾಶನ ಮಾಡ್ತೇನೆ ಅನ್ನೋದ? ಹಾ, ಶಿರಸಾಧಾರಯಾಮಿ ಅಂತಿದೆ ಅಲ್ಲ. ಹಾ, ಶಿರಸಾದ ಮೇಲೆ ತಲೆ ಮೇಲೆ ಹಾಕೊಳ್ತೇನೆ ಅಂತ ಹೇಳ್ಬೇಕಾ, ಅಥವಾ ಪ್ರಾಶನ ಮಾಡೋದು ಅಂತ ಅರ್ಥ. ಓಕೆ, ಸರಿ ಸರಿ ಸರಿ. ಪ್ರಾಶನ ಮಾಡಿದ ಮೇಲೆ ತಲೆ ಮೇಲೆ ಧರಿಸೋದು ಅಂತ. ಪ್ರೋಕ್ಷಣೆ ಮಾಡ್ಕೊಳ್ಳೋದಲ್ಲ? ಹಾ, ಪ್ರೋಕ್ಷಣೆ, ಪ್ರಾಶನ ಎಲ್ಲವೂ. ಸರಿ, ಹಿಂದಿನ